ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಇವತ್ತಿನ ಇನ್ಸೈಡ್ ಸ್ಟೋರಿಯಲ್ಲಿ ಮೊದಲಿಗೆ ರಾಜ್ಯದಲ್ಲಿ ರಾಜಕೀಯ ನಡೀತಾ ಇದೆಯಲ್ಲ, ಆಡಳಿತ ಪಕ್ಷದಲ್ಲಿ ಅಂದ್ರೆ ಹೈಕಮಾಂಡ್ ಮಟ್ಟಕ್ಕೆ ಹೋಗಿದ್ದು ನಾಯಕತ್ವ ಬದಲಾವಣೆ ವಿಚಾರ, ಆ ಬೆಳವಣಿಗೆ ಏನೆಲ್ಲ ಆಗಿದೆ ಅಂತ ಮಾಹಿತಿಯನ್ನ ಕೊಡ್ತೀವಿ. ಬಿಎಸ್ವೈ ಕುರ್ಚಿ ವಿಷಯದಲ್ಲಿ ಸಹಿ ಸಂಗ್ರಾಮ ಜೋರಾಗಿ ನಡೀತಾ ಇದೆ. ನಿನ್ನೆ ಒಂದು ಫೈಲ್ ಅನ್ನ ತೋರಿಸಿ ರೇಣುಕಾಚಾರ್ಯ ಅವರು ನೋಡಿ 65 ಶಾಸಕರ ಸೈನ್ ಇದರಲ್ಲಿದೆ, ಅವರೆಲ್ಲರೂ ಬಿಎಸ್ವೈ ಪರವಾಗಿದ್ದಾರೆ, ಇದನ್ನ ಹೈಕಮಾಂಡ್ಗೆ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸಿಎಂ ಪರ ರೇಣುಕಾಚಾರ್ಯ ಸಹಿ ಸಂಗ್ರಹವನ್ನ ಮಾಡಿದ್ರು. ರೇಣುಕಾಚಾರ್ಯ ವಿರುದ್ಧ ಈಗ ಒಂದಿಷ್ಟು ಜನ ಶಾಸಕರು ಗರಂ ಆಗಿದ್ದಾರೆ. ರೇಣುಕಾಚಾರ್ಯ ವಿರುದ್ಧ ಶಾಸಕರೇ ದೂರನ್ನ ಕೊಟ್ಟಿದ್ದಾರೆ. ಉಸ್ತುವಾರಿ ಅರುಣ್ ಸಿಂಗ್ಗೆ ಶಾಸಕರು ದೂರನ್ನ ಕೊಟ್ಟಿರೋದು. ಸಿಟಿ ರವಿ, ಬಿಎಲ್ ಸಂತೋಷ್ ಬಳಿಯೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ತುಂಬಾ ಜನ ಹೇಳ್ತಿದ್ದು ನಮ್ದು ಶಿಸ್ತಿನ ಪಕ್ಷ, ಈ ತರ ನಾಯಕತ್ವ ಬದಲಾವಣೆ ಅಂತ ಚರ್ಚೆಗಳು ಬಂದಾಗ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಯಾರೂ ಕೂಡ ಕೊಡಬಾರ್ದು, ಯಾರ ಪರವಾಗಿನೂ ವಿರೋಧವಾಗಿನೂ ಒಂದು ವಿಚಾರ, ಮತ್ತೊಂದು ವಿಚಾರ ಯಾರ ಪರವಾಗಿ ಅಥವಾ ವಿರೋಧವಾಗಿ ಸಹಿ ಸಂಗ್ರಹನೂ ಮಾಡಬಾರದು. ಆದ್ರೆ ಇದೆಲ್ಲವೂ ಈಗ ಆಗ್ತಾ ಇದೆ ಬೆಳವಣಿಗೆ. ಇದನ್ನ ಖಂಡಿಸಿದ್ದಾರೆ ಕೆಲವೊಂದಿಷ್ಟು ಜನ. ಅನುದಾನ ಬಿಡುಗಡೆಗಾಗಿ ಸಹಿ ಮಾಡಲಾಗಿತ್ತು, 60ಕ್ಕೂ ಹೆಚ್ಚು ಶಾಸಕರು ಸಹಿ ಮಾಡಿದ್ರು. ಇದನ್ನೇ ಮುಂದಿಟ್ಟು ರೇಣುಕಾಚಾರ್ಯ ಆಟ ಆಡ್ತಿದ್ದಾರೆ ಅಂತ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಶಾಸಕರುಗಳು. ಸಿಎಂ ಪರ ಸಹಿ ಅಂತ ಹೇಳಿದ್ರು ರೇಣುಕಾಚಾರ್ಯ, ಸಹಿ ರಾಜಕೀಯಕ್ಕೆ ಕೆಲ ಪಕ್ಷನಿಷ್ಠ ಶಾಸಕರು ಇದೀಗ ಗರಂ ಆಗಿದ್ದಾರೆ. ಸೈನ್ ಮಾಡಿದ್ದೇ ಬೇರೆ ವಿಚಾರಕ್ಕೆ, ಇವರದನ್ನ ಪ್ರೊಜೆಕ್ಟ್ ಮಾಡ್ತಾ ಇರೋದೇ ಬೇರೆ ವಿಚಾರ ಅಂತ ಹೇಳ್ಬಿಟ್ಟು ಶಾಸಕರುಗಳು ಗರಂ ಆಗಿದ್ದಾರೆ. ನಾಯಕತ್ವ ವಿಚಾರದಲ್ಲಿ ಸಹಿ ಮಾಡಿಲ್ಲ ಅಂತ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಈಗ ದೂರನ್ನ ಕೊಟ್ಟಿದ್ದಾರೆ ಒಂದಿಷ್ಟು ಜನ ಶಾಸಕರೆಲ್ಲ ಸೇರ್ಕೊಂಡು. ಇದೇ ಕಾರಣಕ್ಕೆ ಸಿಎಂಗೆ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಕರೆ ಮಾಡಿದ್ದಾರೆ. ರೇಣುಕಾಚಾರ್ಯ ಗೊಂದಲದ ಹೇಳಿಕೆ ಕೊಡ್ತಾ ಇದ್ದಾರೆ. ಆ ಬಗ್ಗೆ ಸಿಎಂ ಬಳಿಯಲ್ಲಿ ಅರುಣ್ ಸಿಂಗ್ ಚರ್ಚೆ ಮಾಡಿದ್ದಾರೆ. ಅರುಣ್ ಸಿಂಗ್ ಕರೆ ಬೆನ್ನಲ್ಲೇ ಸೈಲೆಂಟ್ ಆಗಿರುವಂತೆ ಸಿಎಂ ಟ್ವೀಟ್ ಅನ್ನು ಮಾಡಿದ್ದಾರೆ. ರಾಜೀನಾಮೆ ಹೇಳಿಕೆ ಬೆನ್ನಲ್ಲೇ ಶಾಸಕರುಗಳು ಹಾಗಾದ್ರೆ ಮೌನವಾದ್ರ? ಸಿಎಂ ಬೆನ್ನಿಗೆ ನಿಜಕ್ಕೂ ಎಲ್ಲ ಶಾಸಕರು ನಿಂತಿಲ್ವಾ? ಸಚಿವರು ಒಂದು 10 ರಿಂದ 15 ಜನ ಶಾಸಕರು ಬಿಟ್ರೆ ಬೇರೆಯವರು ಸೈಲೆಂಟ್ ಆದ್ರ? ಹಾಗಾದ್ರೆ ಏಕಾಏಕಿ ಸಿಎಂ ಮಾಧ್ಯಮದ ಮುಂದೆ ರಾಜೀನಾಮೆ ಕೊಡೋ ವಿಚಾರ ಪ್ರಸ್ತಾಪ ಮಾಡಿದಾಗ ಹೈಕಮಾಂಡ್ ಹೆಗಲಿಗೆ ಎಲ್ಲ ಜವಾಬ್ದಾರಿ, ಅವ್ರು ರಾಜೀನಾಮೆ ಕೊಡಿ ಅಂದ್ರೆ ನಾನು ಕೊಡ್ತೀನಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಾಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಅದರಲ್ಲೂ ಬಿಜೆಪಿಯಲ್ಲಿ ಬಿಎಸ್ವೈ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರು ಹೆಂಗಾದ್ರೂ ಮಾಡಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬಾರದು, ಆ ತರ ಹೈಕಮಾಂಡ್ಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿಸ್ಬೇಕು ಅಂತ. ಅದರಲ್ಲೂ ರೇಣುಕಾಚಾರ್ಯ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಮಾಧ್ಯಮದ ಮುಂದೆ ಮಾತಾಡುವಂತ ಟೈಮ್ನಲ್ಲಿ ಒಂದು ಫೈಲ್ ತೋರಿಸಿ ಇದರಲ್ಲಿ ಶಾಸಕಗಳ ಸಹಿ ಇದೆ, ಅವರೆಲ್ಲ ಬಿಎಸ್ವೈ ಪರವಾಗಿ ಇದ್ದಾರೆ, ಇದನ್ನ ಹೈಕಮಾಂಡ್ ಕಳಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಅದರಲ್ಲಿ ಸೈನ್ ಇತ್ತಲ್ಲ, ಆ ಶಾಸಕರುಗಳೇ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ನಾವು ಸೈನ್ ಹಾಕಿದ್ದು ಅನುದಾನದ ವಿಚಾರದಲ್ಲಿ, ಇವ್ರು ನೋಡಿದ್ರೆ ಈಗ ನಾವು ಬಿಎಸ್ವೈ ಪರವಾಗಿದ್ದೀವಿ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಇದನ್ನ ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ, ಪ್ರಾಜೆಕ್ಟ್ ಬೇರೆ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೈಕಮಾಂಡ್ ಮಟ್ಟದಲ್ಲಿ ಇದನ್ನ ದೂರು ಕೊಟ್ಟಾಗ ಖುದ್ದಾಗಿ ಅರುಣ್ ಸಿಂಗ್ ಅವರೇ ಸಿಎಂ ಕರೆ ಮಾಡಿದಾರಂತೆ. ಕರೆ ಮಾಡಿ ಏನೇನೋ ಆಗ್ತಾ ಇದೆ ನೋಡಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ, ನೀವು ಈ ತರದೆಲ್ಲ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಹೇಳಿ ಅಂದಾಗ ನಿನ್ನೆ ಸ್ಪಷ್ಟವಾಗಿ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ ಯಡಿಯೂರಪ್ಪನವರು. ಇದು ಕೊರೋನಾ ಸಂದರ್ಭ, ಈ ತರ ಸಹಿ ಸಂಗ್ರಹ ಬೇಡ ಅಂತ ಮೆಸೇಜ್ ಅನ್ನ ಪಾಸ್ ಮಾಡಿಸಿದ್ರು. ಇನ್ನು ಶಾಸಕ ರೇಣುಕಾಚಾರ್ಯ ಸಹಿ ಸಂಗ್ರಹ ವಿರೋಧಿಸಿ ನಿನ್ನೆ ಕೆಲ ಶಾಸಕರು ಗರಂ ಆಗಿದ್ರು. ಬಿಜೆಪಿಯಲ್ಲಿ ಅಂತಹ ಪದ್ಧತಿ ಇಲ್ಲ, ರೇಣುಕಾಚಾರ್ಯ ನಡೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ವಿರೋಧನಲ್ಲ, ಯಾರು ಹೇಳಿ ಯಡಿಯೂರಪ್ಪನವ್ರ ಪರ ವಿರೋಧ ಅಂತ? ಒಬ್ಬ ರೇಣುಕಾಚಾರ್ಯ 10 ಸಾರಿ ಹೇಳ್ತಾನೆ. ನಾನು ಹೇಳ್ತೀನಲ್ರಿ, ಯಾವ ಸಹಿ ಸಂಗ್ರಹನೂ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸಹಿ ಸಂಗ್ರಹಕ್ಕೆ ಬೆಲೆನೇ ಇಲ್ಲ. ಕೇಂದ್ರ ನಾಯಕರು ಯಾವುದೇ ಸಹಿ ಸಂಗ್ರಹಕ್ಕೆ ಬೆಲೆ ಕೊಡಲ್ಲ. ಕೇಂದ್ರ ನಾಯಕರು ರಾಜ್ಯದಲ್ಲಿ ಏನಾಗಬೇಕು ತೀರ್ಮಾನ ಅವ್ರು ತಗೋತಾರೆ. ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಾರ್ಟಿ, ಈ ಪಾರ್ಟಿ ಏನ್ ತೀರ್ಮಾನವು ಕೇಂದ್ರದ ಅದಕ್ಕೆ ಬದ್ಧ ನಾವೆಲ್ಲರೂ. ಇನ್ನು ಮುಂದೆ ಯಾರು ಕೂಡ ಮುಖ್ಯಮಂತ್ರಿಗಳ ವಿರೋಧವಾಗಲಿ ಪರವಾಗಲಿ ಕೌಂಟರ್ ಸ್ಟೇಟ್ಮೆಂಟ್ಗಳನ್ನ ಕೊಡಬಾರ್ದು. ಇದು ರಾಜ್ಯ ಅಧ್ಯಕ್ಷರು ಆದೇಶ ಮಾಡಿದ್ದಾರೆ, ನಮ್ಮ ಕೇಂದ್ರ ನಾಯಕರು ಹೇಳಿದ್ದಾರೆ. ಇನ್ನು ಮುಂದೆ ಯಾರು ಹಂಗೆ ಮಾಡಬಾರ್ದು. ಅದಕ್ಕೆ ಕಟ್ಟುನಿಟ್ಟಾಗಿ ಆದೇಶವನ್ನ ಮುಖ್ಯ ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿಗೆ ಪಾರ್ಲಿಮೆಂಟರಿ ಬೋರ್ಡ್ ಸುಪ್ರೀಂ, ಯಡಿಯೂರಪ್ಪನವರು ಜನನಾಯಕರು, ನಾವೆಲ್ಲರೂ ಒಳಗೊಂಡಂತೆ ಪಾರ್ಲಿಮೆಂಟರಿ ಬೋರ್ಡ್ ನಿರ್ಣಯ ತಗೊಳ್ಳೋದಕ್ಕೆ ಇಡೀ ದೇಶದಲ್ಲಿ ಎಲ್ಲರೂ ಬದ್ಧರಾಗಿರ್ತಾರೆ. ಹಾಗಾಗಿ ನಮ್ಮ ಪಾರ್ಟಿ ಪಾರ್ಲಿಮೆಂಟರಿ ಬೋರ್ಡ್ ಯಾವ್ದು ಸುಪ್ರೀಂ ಅಂದ್ರೆ ಪಾರ್ಲಿಮೆಂಟರಿ ಬೋರ್ಡ್. ಇನ್ನು ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಬಿರುಗಾಳಿ ಏಳ್ತಾ ಇದ್ದಂತೆ ಹೈಕಮಾಂಡ್ ಒಂದ್ ಕಡೆ ಸೂಚನೆ ಕೊಟ್ಟಿದ್ರೆ ರಾಜೀನಾಮೆಗೆ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಸಿಎಂ ಹೇಳ್ಬಿಟ್ರು. ಬಹಿರಂಗವಾಗಿ ಯಾವಾಗ ಮಾಧ್ಯಮದ ಮುಂದೆ ಬಂದು ನಾನು ನನ್ನ ಪ್ರಯತ್ನ ಎಲ್ಲ ಮಾಡಿದ್ದೀನಿ, ಒಂದ್ ವೇಳೆ ಹೈಕಮಾಂಡ್ ಹೇಳಿದ್ರೆ ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಯಡಿಯೂರಪ್ಪನವ್ರ ಬಾಯಿಂದನೇ ಬಂತು ವಿಚಾರ.
ಕೇವಲ ಅವರ ಆಪ್ತ ವಲಯ ಅಷ್ಟೇ ಅಲ್ಲ, ಬಿಎಸ್ವೈ ಬೆನ್ನಿಗೆ ಲಿಂಗಾಯತ ಸ್ವಾಮೀಜಿಗಳು ಕೂಡ ಕೆಲವರು ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಅದರಲ್ಲಿ ಪ್ರಬಲ ಲಿಂಗಾಯತ ಸ್ವಾಮೀಜಿಯೊಬ್ರು ಈ ತರ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡಿ ಅಂತ ಯಡಿಯೂರಪ್ಪನವರಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ರು ಅಂತಾನೂ ಕೂಡ ಒಂದು ವಿಶ್ಲೇಷಣೆಗಳು ಆಗ್ತಾ ಇದೆ. ಈಗ ಸದಾ ಬಿಎಸ್ವೈ ಬೆನ್ನಿಗೆ ಒಂದಿಷ್ಟು ಅಂದ್ರೆ ಅವ್ರದೇ ಸಮಾಜದ ಲಿಂಗಾಯತ ಸಮಾಜದ ಮಠಾಧೀಶರು ನಿಲ್ತಾ ಇದ್ರು. ಈ ಬಾರಿ ಲಿಂಗಾಯತ ಮಠಾಧೀಶರು ಮೌನಕ್ಕೆ ಶರಣಾದ್ರ ಹಾಗಾದ್ರೆ ಸಮಾಜದ ಮತ್ತೊಬ್ರು ಸಿಎಂ ಆಗೋ ಲೆಕ್ಕಾಚಾರ ಹಾಗಾದ್ರೆ ಇದೆಯಾ? ಬಿಎಸ್ವೈ ವಿಷಯದಲ್ಲಿ ಯಾವಾಗಲೂ ಮಠಾಧೀಶರು ಮುಂದೆ ನಿಲ್ತಾ ಇದ್ರು, ಬಹಿರಂಗವಾಗಿ ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದನ್ನು ಈ ಹಿಂದೆ ನಾವು ಗಮನಿಸುತ್ತೀವಿ. ಈಗ ಸಿಎಂ ಕುರ್ಚಿಗೆ ಸಮಸ್ಯೆ ಆದ್ರೆ ಸ್ವಾಮೀಜಿಗಳು ಮಾತಾಡ್ತಾ ಇದ್ರು. ಈಗ 2 ದಿನ ಆಗಿದೆ, ಬಿಎಸ್ವೈ ಅವರೇ ಖುದ್ದಾಗಿ ರಾಜೀನಾಮೆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಬೇರೆ ಬೇರೆ ನಾಯಕರು ದಿನನಿತ್ಯ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಅಫ್ಕೋರ್ಸ್ ಮಠಾಧೀಶರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ತನಕ 2 ದಿನ ಕಳೆದ್ರೂ ಕೂಡ ಆ ಸಮುದಾಯದ ಮಠಾಧೀಶರು ಸೈಲೆಂಟ್ ಆಗಿರೋದು ಯಾಕೆ? ಬಿಎಸ್ವೈಗೆ ಸಮಸ್ಯೆ ಆದ್ರೆ ದೆಹಲಿ ನಾಯಕರನ್ನೇ ಎಚ್ಚರಿಸ್ತಾ ಇದ್ರು ಸ್ವಾಮೀಜಿಗಳು. ನೋಡಿ, ನಮ್ಮ ಸಮುದಾಯ ವೋಟ್ ಹಾಕಿದೆ, ಅಧಿಕಾರ ಕೊಡಿಸಿದೆ, ಈ ತರದೆಲ್ಲ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಸ್ವಾಮೀಜಿಗಳು ಎಚ್ಚರಿಕೆ ಕೊಟ್ಟಿದ್ದನ್ನ ಈ ಹಿಂದೆ ನಾವು ಗಮನಿಸಿದ್ವಿ. ಆದ್ರೆ ಈಗ 2 ದಿನ ಆದ್ರೂ ಕೂಡ ಯಾವ ಸ್ವಾಮೀಜಿಗಳು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಇನ್ನು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸ್ಫೋಟಕವಾದಂತ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಆದಷ್ಟು ಬೇಗ ನಿಮ್ಮ ನಿಲುವನ್ನ ತಿಳಿಸಿ ಅಂತ ಹೈಕಮಾಂಡ್ ಹೇಳಿದೆ ಅಂತ ಚರ್ಚೆಗಳಾಗ್ತಾ ಇದೆ. ಸಿಎಂ ಯಡಿಯೂರಪ್ಪಗೆ ಹೈಕಮಾಂಡ್ ಒಂದು ಸಂದೇಶವನ್ನ ರವಾನಿಸಿದೆಯಂತೆ. ಆ ಸಂದೇಶ ಬಂದ ಮೇಲೇನೆ ಸಿಎಂ ರಾಜೀನಾಮೆ ವಿಚಾರ ಎಲ್ಲ ಪ್ರಸ್ತಾಪ ಮಾಡಿರೋದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಅಕಸ್ಮಾತ್ ಆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು, ಆ ಕುರ್ಚಿಯನ್ನ ಬಿಟ್ಕೊಡ್ಬೇಕು ಅಂತಂದ್ರೆ 2 ಪ್ರಮುಖವಾದಂತ ಷರತ್ತುಗಳನ್ನು ಸಿಎಂ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಅದೇ ವಿಚಾರನೇ ಇಟ್ಕೊಂಡು ವಿಜೇಂದ್ರ ದೆಹಲಿಗೆ ಹೋಗಿದ್ದು, ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ದು ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇದೆ. ಆದ್ರೆ ಹೈಕಮಾಂಡ್ ನಾಯಕರು ಒಂದು ಮೆಸೇಜ್ ಅನ್ನ RSS ನಾಯಕರ ಮುಖಾಂತರ ರವಾನೆ ಮಾಡಿಸಿದ್ದಾರೆ. RSS ನಾಯಕರ ಮೂಲಕ ಸಂದೇಶ ರವಾನೆ ಆಗಿದೆ. ದಿನದಿಂದ ದಿನಕ್ಕೆ ಸರ್ಕಾರದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಿದೆ, ಶಾಸಕರಿಂದ ದೂರುಗಳು ಬರ್ತಾ ಇದೆ. ಅದು ರಾಜ್ಯಕ್ಕೆ ಅಷ್ಟೇ ಸೀಮಿತವಾಗಿಲ್ಲ, ಹೈಕಮಾಂಡ್ ಮಟ್ಟಕ್ಕೂ ಬಂದು ದಿನೇ ದಿನೇ ಅದು ತಲುಪ್ತಾ ಇದೆ. ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ರು, ಮೌನವಾಗಿರೋದು ಯಾಕೆ? ಪಕ್ಷ ನಿಮಗೆ 2 ಬಾರಿ ಅವಕಾಶ ಮಾಡಿಕೊಟ್ಟಿದೆ ಸಿಎಂ ಚೇರ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ. ಪಕ್ಷದ ಹಿತದೃಷ್ಟಿಯಿಂದ ಯೋಚಿಸಿ ನಿಮ್ಮ ನಿರ್ಧಾರ ಏನು ಅನ್ನೋದನ್ನ ನೀವು ತಿಳಿಸಿ ಅಂತ ಹೈಕಮಾಂಡ್ RSS ನಾಯಕರ ಮುಖಾಂತರ ಯಡಿಯೂರಪ್ಪಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿಸಿದೆಯಂತೆ. RSS ನಾಯಕರು ಒಂದು ಸೂಚನೆಯನ್ನ ಕೊಡ್ತಾ ಇದ್ದಂತೆ ಸಿಎಂ ವಿಚಲಿತರಾದ್ರ ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ನಾಯಕತ್ವ ಬದಲಾವಣೆ ಈಗ ಸ್ಟೇಜ್ ಬಂದು ನಿಂತಿದೆ. ಸಾಕಷ್ಟು ದಿನಗಳಿಂದ ನಾಯಕತ್ವ ಬದಲಾವಣೆ ಬಗ್ಗೆ ಯತ್ನಾಳ್ ಅವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ರು. ಅದಾದ್ಮೇಲೆ ಪರ ವಿರೋಧ ಚರ್ಚೆಗಳಾಗ್ತಾ ಇತ್ತು. ಮತ್ತೊಮ್ಮೆ ಯೋಗೇಶ್ವರ್ ಅವರು ದೆಹಲಿ ಕದ ತಟ್ಟಿ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮತ್ತವರು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗು ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಆ ಸ್ಟೇಟ್ಮೆಂಟ್ ಆದ್ಮೇಲೆ ಇದೊಂಥರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋದಂತೆ ಕಾಣ್ತಾ ಇದೆ. ಅದರಲ್ಲಿ ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ. ಇಷ್ಟು ದಿನ ಕೊರೋನಾ ಅಂತ ಸುಮ್ಮನಿದ್ರು, ಈ ಟೈಮ್ನಲ್ಲಿ ನಾಯಕತ್ವ ಬದಲಾವಣೆ ಎಲ್ಲ ಮಾಡಿಬಿಟ್ರೆ ಜನರಿಗೂ ಕೂಡ ತಪ್ಪಾಗಿ ಸಂದೇಶ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಸಾಹಸಕ್ಕೆ ಕೈ ಹಾಕಿರ್ಲಿಲ್ಲ ಹೈಕಮಾಂಡ್. ಆದ್ರೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಎಂ ಸ್ಥಾನಕ್ಕೆ ಬಿಎಸ್ವೈ ರಾಜೀನಾಮೆ ಹೇಳಿಕೆ ವಿಚಾರವಾಗಿ ಶಾಸಕರುಗಳ ಹೇಳಿಕೆ ಪಕ್ಷದ ಹಿತದೃಷ್ಟಿಯಿಂದ ಒಳಿತಲ್ಲ ಅಂತ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಟ್ವೀಟ್ ಅನ್ನು ಮಾಡಿದ್ದಾರೆ. ಕೆಲವರ ಅಭಿಪ್ರಾಯಗಳು ಎಲ್ಲಾ ಶಾಸಕರ ಅಭಿಪ್ರಾಯ ಆಗಿರೋದಿಲ್ಲ. ಅವರವ್ರ ವೈಯಕ್ತಿಕವಾಗಿ ಅವರ ಒಪಿನಿಯನ್ ಏನಿದೆ, ಈಗ ಯಡಿಯೂರಪ್ಪನವರು ಸಿಎಂ ಸ್ಥಾನದಲ್ಲಿ ಮುಂದುವರಿಬೇಕಾ ಬೇಡವಾ ಅನ್ನೋದನ್ನ ಅವ್ರು ಹೇಳ್ಕೊಂಡಿರ್ತಾರೆ. ಹಾಗಂತ ಅವರ ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಎಲ್ಲಾ ಕಾರ್ಯಕರ್ತರ ಎಲ್ಲಾ ಶಾಸಕರ ಒಪಿನಿಯನ್ ಆಗಿರೋದಿಲ್ಲ. ನಮ್ಮ ಒಪಿನಿಯನ್ ಬೇರೆ ಬೇರೆ ಇರುತ್ತೆ. ಹಾಗಾಗಿ ನಮ್ಮಗಳ ಅಭಿಪ್ರಾಯನೂ ಕೂಡ ತಗೊಳ್ಬೇಕಾಗತ್ತೆ, ಅದನ್ನು ಕೂಡ ಪರಿಗಣಿಸಬೇಕಾಗುತ್ತೆ ಅಂತ ಇವರೊಂದು ಸಲಹೆಯನ್ನು ಕೊಟ್ಟಿದ್ದಾರೆ ಟ್ವಿಟರ್ನಲ್ಲಿ. ಎಲ್ಲ ಶಾಸಕರ ಅಭಿಪ್ರಾಯ ಒಬ್ರು ಏನೋ ಒಂದು ಹೇಳಿದ್ರು ಅಂದ್ರೆ ಎಲ್ಲರದು ಅದೇ ಆಗಿರೋದಿಲ್ಲ. ನಮ್ಮ ಅಭಿಪ್ರಾಯವನ್ನು ಕೂಡ ವರಿಷ್ಠರು ಆಲಿಸಬೇಕು, ಪ್ರತ್ಯೇಕ ವ್ಯವಸ್ಥೆ ಇದಕ್ಕೆ ಮಾಡಬೇಕು ಅಂತ ನಳಿನ್ ಕುಮಾರ್ ಕಟೀಲ್ ಹಾಗೆಯೇ CT ರವಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕಾರ್ಕಳದ ಶಾಸಕ. ಈಗ ಕೆಲವರು ಬಹಿರಂಗವಾಗಿ ನಾವು ಬಿಎಸ್ವೈ ಪರವಾಗಿ ನಿಲ್ತೀವಿ, ಅವರೇ ಇನ್ನು 2 ವರ್ಷಗಳ ಕಾಲ ಅಧಿಕಾರದಲ್ಲಿ ಇರಬೇಕು, ಅವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಈಗ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಏನ್ ಹೇಳ್ತಿರೋದು, ಈಗ ಯಾರೋ ಒಂದಿಬ್ರು ಸ್ಟೇಟ್ಮೆಂಟ್ ಕೊಟ್ಟರು ಅಂದ ತಕ್ಷಣ ಅವ್ರ ಒಪಿನಿಯನ್ನೇ ನಮ್ಮ ಒಪಿನಿಯನ್ ಆಗಿರೋದಿಲ್ಲ. ನಮ್ಮ ಒಪಿನಿಯನ್ ಕೂಡ ನೀವು ಸ್ವೀಕಾರ ಮಾಡಬೇಕು, ಪರಿಗಣನೆ ತಗೋಬೇಕು, ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗ CT ರವಿ ಮತ್ತೆ ನಳಿನ್ ಕುಮಾರ್ ಕಟೀಲ್ಗೆ ಒಂದು ರಿಕ್ವೆಸ್ಟ್ ಅನ್ನ ಟ್ವಿಟರ್ ನಲ್ಲಿ ಮಾಡಿದ್ದಾರೆ.
ಈಗ ಯಾರೋ ಒಂದು ಇಬ್ರದ್ದು ಒಪಿನಿಯನ್ ತಗೊಂಡು ನೀವು ಅದೇ ಫೈನಲ್ ಅಂತ ಡಿಸಿಷನ್ಗೆ ಬರಬೇಡಿ, ಎಲ್ಲರದ್ದು ಅವ್ರ ಅಭಿಪ್ರಾಯ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಅನ್ನೋದು ನಾಟಕ, ಅತ್ತಂಗೆ ನೀನು ಆಕ್ಟಿಂಗ್ ಮಾಡು, ಚಿವುಟದಂತೆ ನಾನು ಮಾಡ್ತೀನಿ ಅನ್ನೋ ತರ ಇದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಈಗ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ, ರಾಜೀನಾಮೆ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗಿದೆ 2 ದಿನಗಳಿಂದ, ಸೊ ಅದಕ್ಕೆ ಸಿದ್ದರಾಮಯ್ಯ ಅವರು ಇವತ್ತು ರಿಯಾಕ್ಷನ್ ಕೊಟ್ಟಿದ್ದಾರೆ. 2 ದಿನದಿಂದ ಯಾಕೆ ಸೈಲೆಂಟ್ ಆಗಿದ್ರು ಅಂದ್ರೆ ಅವ್ರಿಗೆ ಜ್ವರ ಇತ್ತು, ಹಾಸ್ಪಿಟಲೈಸ್ ಆಗಿದ್ರು, ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ, ಈಗ ಚೇತರಿಕೆ ಆಗ್ತಾ ಇದ್ದಾರೆ. ಸೊ ಇದೆಲ್ಲ ಬೆಳವಣಿಗೆ ನೋಡಿದ ಮೇಲೆ ವಿಪಕ್ಷ ನಾಯಕನಾಗಿ ಒಂದು ಪ್ರತಿಕ್ರಿಯೆಯನ್ನು ಅವ್ರು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅತ್ಯಂತ ವರ್ಸ್ಟ್ ಸಿಎಂ, BSY ತೆಗೆಯೋ ವಿಚಾರ ಮೊದಲಿನಲ್ಲೂ ಇದೆ, ಯಡಿಯೂರಪ್ಪನವರನ್ನ ತೆಗೆಯಲ್ಲ ಅಂತ ಅನ್ನಿಸ್ತಾ ಇದೆ. ಹೈಕಮಾಂಡ್ಗೆ ಭಯ ಹುಟ್ಟಿಸೋದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಅತ್ಯಂತ ಜಾಣ ರೀತಿಯಲ್ಲಿ ಸಿಎಂ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ ರೇಣುಕಾಚಾರ್ಯ ಸಹಿ ಸಂಗ್ರಹ ಆಗಿದೆ ಅಂತೆಲ್ಲ ತೋರಿಸಿದ್ರಲ್ಲ, ಅದೆಲ್ಲ ಸಿಎಂఏ ಹೇಳಿ ಮಾಡಿಸಿರೋದು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಇನ್ನು ಸಿಎಂ ಯಡಿಯೂರಪ್ಪ ತಂತ್ರಗಾರಿಕೆ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಎಲ್ಲ ನಾಟಕ, ಎಲ್ಲ ನಾಟಕ ಗೊತ್ತಾಯ್ತಲ್ಲ. ಇಲ್ಲಿ ಹೆಂಗೆ ಬಿಜೆಪಿಲಿ ಹೆಂಗೆ ನಡೀತಾ ಇದೆ ಅಂದ್ರೆ, ನೀನು ಅತ್ತಾಗಿ ಮಾಡು, ನಾನು ಜಿಗಿಟ್ಟಾಗಿ ಮಾಡ್ತೀನಿ ಅಂತ ಮಾಡಿದ್ದಾರೆ. ಯಡಿಯೂರಪ್ಪ ಆಸ್ ಚೀಫ್ ಮಿನಿಸ್ಟರ್ ಆಡಳಿತ ನಡೆಸೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಅದು ಕೇಂದ್ರ ಸರ್ಕಾರಕ್ಕೂ ಗೊತ್ತಾಗಿದೆ, ರಾಜ್ಯದ ಬಿಜೆಪಿಗೂ ಗೊತ್ತಾಗಿದೆ, ಮತ್ತೆ ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿದೆ. ಸೊ ಯಡಿಯೂರಪ್ಪನವರು ವರ್ಸ್ಟ್ ಚೀಫ್ ಮಿನಿಸ್ಟರ್ ಅಂತ ಗೊತ್ತು. ಅವ್ರನ್ನ ತೆಗಿಬೇಕು ಅಂತಕ್ಕಂಥದ್ದು ಇವತ್ತಿನಿಂದೆಲ್ಲ ಚರ್ಚೆ, ಮೊದಲಿಂದ ಚರ್ಚೆ ನಡೀತಲೇ ಇದೆ. ಆದರೆ ಅವರಿಗೆ ಬಿಜೆಪಿನಲ್ಲಿ ತೆಗೆದ್ರೆ ಏನಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಕೂಡ ಅವರಿಗೆ ಸಂಶಯಗಳಿದ್ದಾವೆ. ಬಿಜೆಪಿ ಯಡಿಯೂರಪ್ಪನ ತೆಗೆದುಬಿಟ್ರೆ ಏನಾಗ್ತದೆ, ಮತ್ತೆ ಅವ್ರನ್ನ ಬಿಟ್ಟರೆ ಆಲ್ಟರ್ನೇಟಿವ್ ಆಗಿ ಇನ್ಯಾರಿದ್ದಾರೆ, ಈ ಥರದ್ದು ಚರ್ಚೆಯಾಗಿ ಹಂಗೆ. ಮತ್ತೆ ಜೊತೆಗೆ ಕೊರೋನಾ ಬೇರೆ 2ನೇ ಅಲೆ ಜಾಸ್ತಿ ಆಗೋಯ್ತಲ್ಲ, ಸೊ ಅದಕ್ಕೆ ಕೈ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಯಡಿಯೂರಪ್ಪನವರು ಸ್ಟ್ರಾಟಜಿಕ್ ಆಗಿ ಆ ಸ್ಟೇಟ್ಮೆಂಟ್ ಮಾಡಿರೋದು, ನಾನು ಹೈಕಮಾಂಡ್ಗೆ ಲಾಯಲ್ ಆಗಿದ್ದೀನಿ, ಹೈಕಮಾಂಡ್ ಅವರು ಸೂಚಿಸಿದ ತಕ್ಷಣ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಒಂದು ಕಡೆ ಹೇಳೋದು. ಇನ್ನೊಂದು ಕಡೆ ರೇಣುಕಾಚಾರ್ಯನ ಬಿಟ್ಟು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ, ರೇಣುಕಾಚಾರ್ಯ ಅವರ ಪೊಲಿಟಿಕಲ್ ಸೆಕ್ರೆಟರಿ, ರೇಣುಕಾಚಾರ್ಯ ಏನು ಮಾಡ್ತಾನೆ ಅದು ಚೀಫ್ ಮಿನಿಸ್ಟರ್ ಹೇಳ್ದೇನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಒಂದು ಕಡೆ ಹೈಕಮಾಂಡ್ಗೂ ಥ್ರೆಟ್ಟು, ಇನ್ನೊಂದು ಕಡೆ ಡಿಸಿಡೆಂಟ್ಸ್ಗೆ ಮೆಸೇಜು, ಮತ್ತೆ ಹೈಕಮಾಂಡ್ಗೆ ನಾನು ಲಾಯಲ್ ಆಗಿದ್ದೀನಿ, ನಿಮಗೆ ನೀವು ಹೇಳಿದ ತಕ್ಷಣ ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋದು. ನನಗೆ ಶಕ್ತಿನೂ ಇದೆ ಅಂತ ಪ್ರದರ್ಶನ ಮಾಡೋದು. ಈ ಥರ ಒಂದು ಸ್ಟ್ರಾಟಜಿ ಮಾಡಿಕೊಂಡು ಯಡಿಯೂರಪ್ಪನವರು ಹತ್ರ ಬೆಳವಣಿಗೆ ಆಗ್ತಿದೆಯಲ್ಲ, ಅದರಲ್ಲೂ ಕಳೆದ 2 ದಿನಗಳಿಂದ ಕ್ಲೈಮ್ಯಾಕ್ಸ್ ಸ್ಟೇಜ್ಗೆ ಬಂದಿದೆ ಅಂತ ಹೇಳಲಾಗ್ತಿದೆಯಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಅಫ್ಕೋರ್ಸ್ ಇಲ್ಲಿ ಒಂದು 2-3 ವಿಚಾರಗಳನ್ನ ಗಮನಿಸಿದಾಗ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ? ಹಾಗಾದ್ರೆ ಈ ಕುರ್ಚಿಯನ್ನ ಬಿಟ್ಕೊಡ್ಬೇಕಾಗುತ್ತಾ ಯಡಿಯೂರಪ್ಪನವರು ಅಂತ ಪ್ರಬಲವಾಗಿ ಗಂಭೀರವಾಗಿ ಚರ್ಚೆ ಆಗ್ತಿದೆ. ಅದಕ್ಕೆ ಕಾರಣಗಳು ನೋಡಿ, ಅವರದ್ದೇ ಸಮುದಾಯದ ಸ್ವಾಮೀಜಿಗಳು ಏನು ಮಾತಾಡ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಸಹಿ ಸಂಗ್ರಹದ ಬಗ್ಗೆನೇ ಶಾಸಕರು ದೂರು ಕೊಟ್ಟಿದ್ದು, ನಾವು ಅನುದಾನದ ವಿಚಾರವಾಗಿ ಸಹಿ ಹಾಕಿದ್ರೆ ಇವ್ರ ನಾಯಕತ್ವ ವಿಚಾರದಲ್ಲಿ ಅಂತ ರೇಣುಕಾಚಾರ್ಯ ಅವರು ಬಹಿರಂಗವಾಗಿ ತೋರಿಸಿದ್ದಾರೆ. ಪ್ರೊಜೆಕ್ಟ್ ಮಾಡಿರೋದೇ ಬೇರೆ ರೀತಿಯಲ್ಲಿ, ಇದ್ರ ಬಗ್ಗೆ ಗಮನ ಹರಿಸಬೇಕು ಹೈಕಮಾಂಡ್ ಅಂತ ಹೇಳ್ತಾ ಇದ್ದಂತೆ ಅರುಣ್ ಸಿಂಗ್ ಅವರು ನೇರವಾಗಿ ಯಡಿಯೂರಪ್ಪನ ಅವ್ರು ಕಾಲ್ ಮಾಡಿಬಿಟ್ಟು ಏನಾಗ್ತಿದೆ ಹಾಗಾದ್ರೆ ನೀವೇ ತಿಳಿ ಹೇಳಬೇಕು ಅಂತೆಲ್ಲ ಹೇಳಿದಾರಂತೆ. ಮತ್ತೊಂದು ವಿಚಾರ ನೋಡಿ, ನೀವು ಯೋಚನೆ ಮಾಡಿಬಿಟ್ಟು ನಿಮ್ಮ ಡಿಸಿಷನ್ ಏನು ಹೇಳಿ ಅಂತ RSS ನಾಯಕರ ಮುಖಾಂತರ ಹೈಕಮಾಂಡ್ ಹೇಳಿಸಿದೆ ಅಂತ. ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಚಿದಾನಂದ್ ಪಟೇಲ್ ಲೈನಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ ಕಳೆದ 2 ದಿನಗಳ ಬೆಳವಣಿಗೆ ನೋಡಿದ್ರೆ ಅಂತ ಚರ್ಚೆಗಳು ಆಗ್ತಾ ಇದೆ. ಇಲ್ಲಿ ನೋಡಿ, ಅವ್ರದೇ ಸಮುದಾಯದ ಸ್ವಾಮೀಜಿಗಳು ಈ ಸಲ ಯಾರು ಮಾತನಾಡಿಲ್ಲ, ನಮ್ ಬೆಂಬಲ ಇದೆ ಅಂತ ಹೇಳ್ತಾ ಇಲ್ಲ. ಮತ್ತೊಂದು ವಿಚಾರ, ಇವಾಗ ಹೈಕಮಾಂಡ್ ನಾಯಕರೇ RSS ನಾಯಕರ ಮುಖಾಂತರ ಒಂದು ಮೆಸೇಜ್ ಅನ್ನ ಕೊಡಿಸಿರೋದು, ಸಿಎಂ ಬಾಯಲ್ಲೇ ರಾಜೀನಾಮೆ ವಿಚಾರ ಪ್ರಸ್ತಾಪ ಆಗಿದೆ. ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತನ ಇದು?
ಶರ್ಮಿಳಾ ಶೆಟ್ಟಿ, ಇದುವರೆಗೂ ಕೂಡ ಬಿಜೆಪಿ ಪಕ್ಷ ನಿಮಗೆ ಏನೆಲ್ಲ ಕೊಟ್ಟಿದೆ ಅವೆಲ್ಲವೂ ಕೂಡ ಪಕ್ಷದ ಕೊಡುಗೆ. ತಾವು ಇವತ್ತು ವೈಯಕ್ತಿಕವಾಗಿ ಬೆಳೆದಿರುವಂತದ್ದು 4ನೇ ಬಾರಿ ಮುಖ್ಯಮಂತ್ರಿ ಆಗಿರುವಂತದ್ದು ಕೂಡ ಅದು ಬಿಜೆಪಿಯ ಕೊಡುಗೆ. ಹಾಗಾಗಿ ಕೊನೆಯ ಸಂದರ್ಭದಲ್ಲಿ ಪಕ್ಷವನ್ನ ಕಟ್ಟಬೇಕಾಗಿದೆ, ಪುನಶ್ಚೇತನಗೊಳಿಸಬೇಕಾಗಿದೆ. ಈಗಾಗಲೇ ನಿಮ್ಮ ಆಡಳಿತದ ವೈಖರಿಗೆ ಸಂಬಂಧಪಟ್ಟಗೆ ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣದ ಆರೋಪ, ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂತದ್ದು ಮತ್ತು ನಿಮ್ಮ ಕುಟುಂಬದವರೇ RTGS ಮುಖಾಂತರ ಹಣವನ್ನು ತೆಗೆದುಕೊಂಡಿರುವಂತದ್ದು, ಅಲ್ಲದೆ ಶಾಸಕರಲ್ಲಿ 70% ಶಾಸಕರುಗಳು ನಿಮ್ಮ ವಿರುದ್ಧ ಮಾತನಾಡ್ತಿರುವಂತದ್ದು. ಅನಿವಾರ್ಯವಾಗಿ ನೀವು ಪಕ್ಷವನ್ನು ಕಟ್ಟಿದ್ದೀರಾ, ಪಕ್ಷ ನಿಮ್ಮನ್ನು ಚೆನ್ನಾಗಿ ಬೆಳೆಸಿದೆ ಮತ್ತು ಅಧಿಕಾರವನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಕೊನೆ 2 ವರ್ಷ ನೀವು ಬೇರೆಯವರಿಗೆ ಅವಕಾಶವನ್ನು ಕೊಟ್ಟು ಹಿರಿಯರಾಗಿ ಮಾರ್ಗದರ್ಶನ ಮಾಡಿ ಪಕ್ಷವನ್ನು ಪುನಶ್ಚೇತನಗೊಳಿಸಿ ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಪ್ರಯತ್ನವನ್ನ ಮಾಡಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಅಧಿಕಾರವನ್ನು ಕೊಟ್ಟಿದೆ. ನಿಮ್ಮ ಪುತ್ರ BY ರಾಘವೇಂದ್ರ ಸಂಸದರಾಗಿದ್ದಾರೆ, ನಿಮ್ಮ ಇನ್ನೋರ್ವ ಮಗ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಆಗಿದ್ದಾರೆ, ನಿಮ್ಗೆಲ್ಲವನ್ನು ಕೊಟ್ಟಿದೆ. ಹಾಗಾಗಿ ನೀವು ಒಂದು ಅವಕಾಶವನ್ನು ಕೊಡಿ ಅಂತೇಳಿ ಬಿಜೆಪಿ ಹೈಕಮಾಂಡ್ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ತಮ್ಮ ನಾಯಕತ್ವವನ್ನು ತ್ಯಜಿಸುವಂತೆ ಮತ್ತು ತಾವು ಇಚ್ಛೆಪಟ್ಟ ಸಂದರ್ಭದಲ್ಲೇ ತ್ಯಜಿಸಿ ಅಂತ ಹೇಳಿ ಈಗಾಗಲೇ ಬೇರೆ ಬೇರೆ ಮೂಲಗಳಿಂದ ಅವರಿಗೆ ತಿಳಿ ಹೇಳಿದೆ. ಇದೆಲ್ಲ ಕಾರಣಕ್ಕಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೈಕಮಾಂಡ್ ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ನಾನು ಸಿದ್ಧನಿದ್ದೀನಿ ಅನ್ನೋ ಮುಖಾಂತರ ಹೈಕಮಾಂಡ್ ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ನಾನು ಸಿದ್ಧನಿದ್ದೀನಿ ಅನ್ನೋ ಮುಖಾಂತರ ಹೈಕಮಾಂಡ್ ಜೊತೆ ನಾನು ಸಂಘರ್ಷವನ್ನ ಮಾಡಲ್ಲ, ಆ ಮುಖಾಂತರ ಅವ್ರ ಜೊತೆ ಉತ್ತಮ ಬಾಂಧವ್ಯವನ್ನು ಮುಂದುವರಿಸ್ತೇನೆ ಅನ್ನೋ ಒಂದು ಸಂದೇಶವನ್ನು ಕೂಡ ಈ ಕಡೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಈ ಹೇಳಿಕೆಯ ಬೆನ್ನಲ್ಲೇ ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಯಾಕಂತ ಹೇಳಿದ್ರೆ ವಚನ ಭ್ರಷ್ಟತೆ ವಿಚಾರದಿಂದ ಇಲ್ಲಿಯವರೆಗೂ ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪ ನಿಂತಿದ್ದು ಸಮಾಜದ ಮುಖ್ಯ. ಹಾಗಾಗಿ ಅದರ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಯಾವಾಗೆಲ್ಲ ಬಿಜೆಪಿ ಹೈಕಮಾಂಡ್ ಮುಖ್ಯಮಂತ್ರಿ ವಿರುದ್ಧ ಕೆಲವೊಂದು ಕಡೆ ಚಟಕ್ಕೆ ನಿಂತ ಸಂದರ್ಭದಲ್ಲೂ ಕೂಡ ಅವರ ಇಡೀ ವೀರಶೈವ ಲಿಂಗಾಯತ ಸಮಾಜ ಮತ್ತು ಮಠಾಧೀಶರು ಅವರ ಪರವಾಗಿ ನಿಲ್ತಾ ಇದ್ರು. ಆದ್ರೆ ಈ ಬಾರಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟು 2 ದಿನಗಳಾದ್ರೂ ಕೂಡ ಕೆಲವೊಂದು ಕಡೆ ಯಾವ ಮಠಾಧೀಶರು ಕೂಡ ಯಡಿಯೂರಪ್ಪನವರು ಬೇಕು, ಅವ್ರನ್ನ ಯಾವುದೇ ಕಾರಣಕ್ಕೆ ಇಳಿಸಬೇಡಿ, ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಬಾರ್ದು, ಅವ್ರನ್ನ ಕಂಪ್ಲೀಟ್ ಮಾಡಿ ಅಂತ ಈವರೆಗೂ ಕೂಡ ಒಂದೇ ಒಂದು ಮಾತನ್ನು ಕೂಡ ಇಲ್ಲ. ಅವ್ರ ಪರವಾಗಿ ಚಕಾರ ವೆಚ್ಚದೇ ಇರತಕ್ಕಂಥದ್ದು ಬಹಳಷ್ಟು ಆಶ್ಚರ್ಯಕರ ವಿಚಾರ ಅಂತ ಹೇಳಲಾಗ್ತಿದೆ. ಮತ್ತೊಂದು ಮೂಲಗಳ ಪ್ರಕಾರ ಮಠಾಧೀಶರು ಒಂದು ವೇಳೆ BS ಯಡಿಯೂರಪ್ಪನವರು ಅಧಿಕಾರವನ್ನು ತ್ಯಜಿಸಿದ್ರೆ ಮತ್ತೊಬ್ಬ ಲಿಂಗಾಯತ ನಾಯಕನನ್ನೇ ಮುಖ್ಯಮಂತ್ರಿಯನ್ನು ಮಾಡ್ತಾರೆ. ಆ ಮುಖಾಂತರ ನಮ್ಮ ಸಮಾಜದ ಮತ್ತೊಬ್ಬ ನಾಯಕ ಮುಖ್ಯಮಂತ್ರಿ ಆಗ್ತಾನೆ, ಅವ್ರಿಗೂ ಕೂಡ ಅವಕಾಶವನ್ನ ಕೊಡುವಂತಾಗ್ಲಿ. ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ 40 ವರ್ಷದ ರಾಜಕಾರಣದಲ್ಲಿ ಬಹುತೇಕ 20 ವರ್ಷಗಳ ಕಾಲ BS ಯಡಿಯೂರಪ್ಪನವರಿಗೆ ಇಡೀ ಸಮಾಜ ಮತ್ತು ಮಠಾಧೀಶರು ನಿಂತಿದ್ವಿ. ಇನ್ನ ಮುಂದಿನ ದಿನಗಳಲ್ಲಿ ಮತ್ತೊಬ್ಬರಿಗೆ ಅವಕಾಶ ಕೊಡೋಣ, ನಮ್ಮ ಸಮಾಜದವರು ಮತ್ತೊಬ್ಬರು ಬೆಳೆಯಲಿ. ಹಾಗಾಗಿ ಈ ಬಾರಿ ಯಡಿಯೂರಪ್ಪನ ಪರವಾಗಿ ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಂಡ್ರೆ ನಾವು ಸೈಲೆಂಟ್ ಆಗಿರೋಣ, ಬದಲಾಗಿ ಹೈಕಮಾಂಡ್ಗೆ ಪರೋಕ್ಷವಾಗಿ ಲಿಂಗಾಯತ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದ ಜಾಗದಲ್ಲೇ ಮತ್ತೊಬ್ಬ ಮುಖ್ಯಮಂತ್ರಿಯವರನ್ನ ಲಿಂಗಾಯತರನ್ನೇ ಮಾಡಿ ಅಂತೇಳಿ ಕೆಲವೊಂದು ಕಡೆ ಪರೋಕ್ಷವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಮಠಾಧೀಶರು ಕೂಡ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ. ಇದು ಕೂಡ ಆಶ್ಚರ್ಯಕರ ಸಂಗತಿ. ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ಸಮಾಜ ಕೂಡ ಅವ್ರ ಪರವಾಗಿ ನಿಲ್ತಿತ್ತು, ಬೀದಿಗಳು ಪ್ರತಿಭಟನೆ ಮಾಡ್ತಿತ್ತು, ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾ ಇತ್ತು. ಆದ್ರೆ ಈ ಬಾರಿ 2 ದಿನಗಳಾದ್ರೂ ಕೂಡ ಯಾವುದೇ ಮಠಾಧೀಶರು ಮುಖ್ಯಮಂತ್ರಿ BS ಯಡಿಯೂರಪ್ಪ ಪರವಾಗಿ ಮಾತನಾಡಿಲ್ಲ. ಹೈಕಮಾಂಡ್ ಈ ಕೆಲಸ ಕೈ ಹಾಕ್ಬಾರ್ದು ಅಂತ ಹೇಳಿ ಯಾರು ಕೂಡ ಮನವಿಯನ್ನು ಕೂಡ ಮಾಡಿಲ್ಲ. ಇದು ಆಶ್ಚರ್ಯಕರ ಸಂಗತಿ ಅಂತ ಹೇಳ್ಬೋದು. ಆ ಮುಖಾಂತರ ಎಲ್ಲೊಂದ್ ಕಡೆ ಇಡೀ ಸಮಾಜ, ಮಠಾಧೀಶರು, ಮುಖ್ಯಮಂತ್ರಿ BS ಯಡಿಯೂರಪ್ಪನಿಗೆ ಸಮಾಜ ಇದುವರೆಗೂ ಬೆಂಬಲವನ್ನು ಕೊಟ್ಟಿದೆ. ಇಷ್ಟು ಸಾಕು, ಮುಂದೆ ನಮ್ಮದೇ ಸಮಾಜದ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡೋಣ ಕೊಟ್ಟಿದೆ. ಇಷ್ಟು ಸಾಕು, ಮುಂದೆ ನಮ್ಮದೇ ಸಮಾಜದ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡೋಣ ಎಂಬ ಕಾರಣಕ್ಕಾಗಿ ಇಲ್ಲೊಂದ್ ಕಡೆ ಮೌನವಾಗಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಇದು ಎಲ್ಲೊಂದ್ ಕಡೆ ಯಡಿಯೂರಪ್ಪನವರಿಗೆ ಅತಿ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಈ ಎಲ್ಲ ಕಾರಣಕ್ಕಾಗಿ ಮುಖ್ಯಮಂತ್ರಿ ಪುತ್ರ BY ವಿಜೇಂದ್ರ ಮತ್ತೆ ಎಲ್ಲ ಒಂದ್ ಕಡೆ ತಮ್ಮ ಸಮಾಜದ ಪ್ರಮುಖ ನಾಯಕರನ್ನ ಕಳೆದ 2 ದಿನಗಳಲ್ಲಿ ಕೂಡ ಸಂಪರ್ಕಕ್ಕೆ ಮುಂದಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಶರ್ಮಿಳಾ ಶೆಟ್ಟಿ ಒಟ್ಟಾರೆ ಹೈಕಮಾಂಡ್ ಸಂದೇಶವನ್ನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಒಂದು ಕಡೆ ಲಾಭದಾಯಕವಾಗಿ, ಮತ್ತೊಂದು ಕಡೆ ಹೈಕಮಾಂಡ್ ಜೊತೆ ನಾವು ಸಂಘರ್ಷ ಮಾಡಲ್ಲ ಎಂಬ ಸಂದೇಶವನ್ನು ಕಳಿಸುವ ವಿಚಾರವಾಗಿ ಈ ಒಂದು ರಾಜೀನಾಮೆಯ ವಿಚಾರವನ್ನು ಹೇಳಿರುವಂತದ್ದು. ಒಟ್ಟಾರೆ ಈಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವರನ್ನ ಅಧಿಕಾರದಿಂದ ತ್ಯಜಿಸಿ ಎಂಬ ಸಂದೇಶ ಬಂದಿರುವುದು ಖಚಿತ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಪರವಾಗಿ ಕೂಡ ಅವರ ಆಪ್ತಗಣದ 10ಕ್ಕೂ ಹೆಚ್ಚು ಶಾಸಕರು ಅವರ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ಆರಂಭಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ MP ರೇಣುಕಾಚಾರ್ಯರು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತ ಪಡೆದಂತ ಸಹಿಯನ್ನು ಇಟ್ಕೊಂಡು ಅದನ್ನ ಪರೋಕ್ಷವಾಗಿ ಮುಖ್ಯಮಂತ್ರಿ ಪರವಾಗಿ ಸಹಿ ಹಾಕಿದ್ದಾರೆ. ಆ ಸಹಿ ಪತ್ರವನ್ನು ನಾನು ಹೈಕಮಾಂಡ್ಗೆ ಕಳಿಸ್ಕೊಡ್ತೀನಿ, ಮುಖ್ಯಮಂತ್ರಿ ಪರವಾಗಿ ಇರ್ತಕ್ಕಂಥವ್ರು ಇವರೆಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು. ಆದರೆ ಇದೀಗ ನಾವು ಸಹಿ ಹಾಕಿಲ್ಲ, ಹಳೆಯ ಸಹಿಯನ್ನು ಇಟ್ಕೊಂಡು ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ದಾರೆ ಅಂತೇಳಿ ಹೈಕಮಾಂಡ್ಗೆ ನಿಷ್ಠಾವಂತ ಪಕ್ಷನಿಷ್ಠ ಶಾಸಕರುಗಳು ದೂರು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ನಿನ್ನೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಬಿಜೆಪಿಯ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಕರೆ ಮಾಡಿ ಎಲ್ಲದಕ್ಕೂ ಒಂದು ವಿರಾಮ ಹಾಕಿ ಮತ್ತು ಎಲ್ಲ ಒಂದು ಕಡೆ ಸಹಿ
ಸಹಿ ಸಂಗ್ರಹ ವಿಚಾರಕ್ಕೂ ಕೂಡ ವಿರಾಮ ಹಾಕಿ ಅಂತ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ದಿಢೀರ್ನೆ ಟ್ವೀಟ್ ಮಾಡಿ ಯಾರು ಕೂಡ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಹಿ ಸಂಗ್ರಹ ಮಾಡಬಾರದು, ಎಲ್ಲರೂ ಕೂಡ ಕೋವಿಡ್ ವಿಚಾರದ ಕೆಲಸ ಮಾಡಿ ಎಂಬ ಸಂದೇಶವನ್ನು ರವಾನೆ ಮಾಡಿದ್ರಿಂದ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋರು ಕೂಡ ಸೈಲೆಂಟ್ ಆಗಿದ್ದಾರೆ. ಒಟ್ಟಾರೆ ಇದೀಗ ಏನು ಆಟ ಆರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿಲ್ಲ, ಆಟ ಆರಂಭವಾಗಿದೆ. ಈ ಆಟದಲ್ಲಿ ಯಾರೆಲ್ಲ ಯಾವ್ಯಾವ ದಾಳ ಉರುಳಿಸ್ತಾರೆ, ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅವ್ರ ಕುಟುಂಬ ಯಾವ ದಾಳ ಉರುಳಿಸಿ ತಮ್ಮ ಅಧಿಕಾರವನ್ನ ಗಟ್ಟಿ ಮಾಡ್ಕೊಂತಾರೆ, ಅಥವಾ ಹೈಕಮಾಂಡ್ ಇವರ ಯಾವುದೇ ದಾಳಕ್ಕೂ ಕೂಡ ಎಲ್ಲೋ ಸಿಕ್ಕಿ ಬೀಳದೆ ಇವರನ್ನ ಅಂತಿಮವಾಗಿ ನಾಯಕತ್ವದಿಂದ ತ್ಯಜಿಸುವಂತೆ ಮಾಡುತ್ತೆ ಅನ್ನೋದು ಕೂಡ ಸದ್ಯದ ಯಕ್ಷ ಪ್ರಶ್ನೆ ಮತ್ತು ಕುತೂಹಲಕರ ಪ್ರಶ್ನೆ ಅಂತಲೇ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ವೃತ್ತಿಪರ ಕೋರ್ಸ್ ಮೆಡಿಕಲ್ ಹಾಗೂ ಎಂಜಿನಿಯರಿಂಗ್ಗೆ CET ಅಂಕ ಮಾತ್ರ ಈ ವರ್ಷ ಪರಿಗಣನೆ ಮಾಡಲಾಗುತ್ತೆ. PUCಯ 50% ಅಂಕ ಪರಿಗಣನೆ ಮಾಡಲ್ಲ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾಹಿತಿ ಕೊಟ್ಟಿದ್ದಾರೆ. ನಿಗದಿಯಂತೆ ಆಗಸ್ಟ್ 28-29ಕ್ಕೆ CET ಪರೀಕ್ಷೆ ನಡೆಯಲಿದೆ. ಪ್ರತಿ ವಿಷಯಕ್ಕೆ 60 ಅಂಕಗಳು ಇರುತ್ತೆ ಅಂತ DCM ಅಶ್ವಥ್ ನಾರಾಯಣ್ ಮಾಹಿತಿ ಕೊಟ್ಟಿದ್ದಾರೆ. ಬೆಳಗ್ಗೆ ನಡೆದಂತ ಇಲಾಖೆ ಅಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಈ ಘೋಷಣೆಯನ್ನ ಮಾಡಿದ್ದಾರೆ. ABCಗೆ ಗ್ರೇಡ್ ಕೊಟ್ಟಿರೋದ್ರಿಂದ ಎಲ್ಲಾ ಸೈನ್ಸ್ ವಿದ್ಯಾರ್ಥಿಗಳು CET ಪರೀಕ್ಷೆ ಬರೀಬಹುದು. ಆ ಲೆಕ್ಕದಲ್ಲಿ ನೀವು ACT ಸೇರಿದಂತೆ ಎಲ್ಲ ಸಂಸ್ಥೆಗಳು ಲೆಕ್ಕ ಬರೀತೀವಿ. ಈಗ ಇವತ್ತೇ ಕಳಿಸ್ತಾ ಇದ್ದೀವಿ. ಇವತ್ತೇ ನಿರ್ಣಯ ಮಾಡಿದ್ದೀವಲ್ಲ, ಸಲಹೆ ಬಂದಿರೋ ಪ್ರಕಾರದಲ್ಲಿ ನಿರ್ಣಯವನ್ನು ಮಾಡಿದ್ದೀವಿ. ಎಲ್ಲರಿಗೂ ಬರೆದು ಕಳಿಸಿ ಎಲ್ಲರೂ ಸಹಕಾರವನ್ನು ಪಡೆಯುವಂಥದ್ದು. ಏನು ನನಗನ್ಸುತ್ತೆ ಲಾಸ್ಟ್ ಟೈಮ್ ಅಷ್ಟೇ ಇವಾಗ ರಿಜಿಸ್ಟ್ರೇಷನ್ ಎಷ್ಟಾಗ್ತದೆ ನೋಡೋಣ. ರಿಜಿಸ್ಟ್ರೇಷನ್ ಜಾಸ್ತಿ ಆದರೆ ಮೊದಲು ಅಷ್ಟೇ ರಿಸಲ್ಟ್ ಬರೋ ಮುಂಚೆನೇ ರಿಜಿಸ್ಟ್ರೇಷನ್ ಆಗ್ತಿದಲ್ಲ, ಪರೀಕ್ಷೆ ರಿಸಲ್ಟ್ ಬರೋ ಮುಂಚೆ ಈಗ CET ಎಕ್ಸಾಮ್ ಅಪಿಯರ್ ಆಗ್ತಿದ್ರು, ಪ್ರಾಬ್ಲಿ ಅದೇ ಸಂಖ್ಯೆನಲ್ಲಿ ಬರ್ಬೋದು. ಸೊ 2 ಲಕ್ಷ ಜನ ಸಾಮಾನ್ಯವಾಗಿ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸುವಂಥದ್ದು ಇರುತ್ತೆ. ಅದೇ ಸಂಖ್ಯೆಯಲ್ಲಿದ್ದರೆ ಕಳೆದ ಬಾರಿ ಅಷ್ಟೇ ಸೆಂಟ್ರು ಸಾಕಷ್ಟಿತ್ತು. 500 ಸೆಂಟ್ರಲ್ಲಿ ಮಾಡಿದ್ದು ಭಾಳ ಅನುಕೂಲಕರವಾಗಿ ಇತ್ತು, ಯಾವ ಸಮಸ್ಯೆ ಇಲ್ಲದೆ ಆಗಿದೆ. ಸಂಖ್ಯೆ ಅಷ್ಟೇ ಇದ್ರೆ ಅಷ್ಟಕ್ಕೆ ಸೀಮಿತ ಮಾಡೋದು. ಇನ್ನು ಡಿಗ್ರಿ ಸೇರುವಂತಹ ಸೈನ್ಸ್ ವಿದ್ಯಾರ್ಥಿಗಳಿಗೆ CET ಪರೀಕ್ಷೆಯನ್ನೇ ಮಾನದಂಡ ಮಾಡಬೇಕು ಅನ್ನೋ ಚಿಂತನೆ ನಡೆದಿದೆ. ಹೀಗಂತ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಮಾಹಿತಿ ಕೊಟ್ಟಿದ್ದಾರೆ. ಸಾಧ್ಯವಾದರೆ ಈ ವರ್ಷವೇ ಈ ನಿಯಮ ಜಾರಿಗೆ ತರ್ತೀವಿ. ಕಾಲೇಜ್ ಆರಂಭವಾದ ಕೂಡಲೇ ಟ್ಯಾಬ್ ನೀಡೋಕೆ ನಿರ್ಧರಿಸಲಾಗಿದ್ದು, ಡಿಗ್ರಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದಲೇ ಟ್ಯಾಬ್ ವಿತರಣೆ ಮಾಡಲಾಗುತ್ತೆ. ಈ ಮೂಲಕ ಆನ್ಲೈನ್ ಕ್ಲಾಸ್ಗೂ ಹೆಚ್ಚಿನ ಒತ್ತು ನೀಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ಯೋಚನೆ ಮಾಡಿದ್ದೀವಿ. ಸೈನ್ಸ್ ಅವ್ರಿಗೆಲ್ಲ ಒಟ್ಟು ಸೈನ್ಸ್ ಅವ್ರು ಯಾವುದೇ ಅಡ್ಮಿಷನ್ಗೆ ಸೇರಿದ್ರು ಎಲ್ಲ CET ಮೂಲಕನೇ ಮಾಡೋಣ ಅಂತ ಒಂದು ಯೋಚನೆಯನ್ನು ಮಾಡೋಂಥದ್ದಾಗಿದೆ. ಹಾಗಾಗಿ ಎಲ್ಲಿ ಎಲ್ಲ ಒಟ್ಟು ಸೈನ್ಸಿಂದೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಅಂದ್ರೆ ಸೈನ್ಸಿಗೆ ಸಂಬಂಧಪಟ್ಟಂತ BSc ಕೋರ್ಸ್ಗಳು, ಬೇರೆ ಬೇರೆ ಸೈನ್ಸ್ ಎಲಿಜಿಬಿಲಿಟಿ, ಸೈನ್ಸ್ ಬೇಸಿಸ್ ಮೇಲೆ ಅಡ್ಮಿಷನ್ ಆಗೋಂಥ ಎಲ್ಲ ಕೋರ್ಸ್ಗಳಿಗೂ ಎಲ್ಲವನ್ನೂ CET ಮೂಲಕ ರೂಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಏನು ಅನ್ಲಾಕ್ ಪ್ರಾರಂಭ ಆದಂಗೆನೆ ನಮ್ಮ ಸರ್ಕಾರದಿಂದ 1,60,000 ಏನು ಟ್ಯಾಬ್ಗಳನ್ನ ಕೊಡಬೇಕಾಗಿದೆಯೋ ಈ ಟ್ಯಾಬ್ಗಳನ್ನ ಹಂಚಿಕೆಯನ್ನು ಮಾಡುವಂಥದ್ದಾಗುತ್ತೆ. ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ ಡಿಪ್ಲೊಮೊ, ಇಂಜಿನಿಯರಿಂಗ್, ಡಿಗ್ರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋಂಥ ಎಲ್ಲ ಮಕ್ಕಳುಗಳಿಗೂ ಟ್ಯಾಬ್ ಅನ್ನು ಕೊಡುವಂಥದ್ದಾಗುತ್ತೆ. ಆನ್ಲೈನ್ ಕಲಿಕೆಗೆ ಏನು ಅವ್ರಿಗೆ ಬೇಕಾಗಿರುವಂಥ ಅವಶ್ಯಕತೆ ಇರೋಂಥ ಈ ಡಿವೈಸ್ಗಳನ್ನು, ಟ್ಯಾಬ್ಲೆಟ್ಸ್ ಕೊಡುವಂಥದ್ದನ್ನ ಭಾಳ ಉತ್ತಮ ಗುಣಮಟ್ಟದ ಟ್ಯಾಬ್ಲೆಟ್ಸ್ ಕೊಡುವಂಥದ್ದಾಗುತ್ತೆ. ವಿದ್ಯಾಭ್ಯಾಸ ಹೆಚ್ಚಿಸ್ಕೊಳ್ಳಿಕ್ಕೆ ಬೇರೆ ನಾವು ಒಂದೊಂದು ಯುಗದಲ್ಲಿ ಒಂದೊಂದು ರೀತಿ ಮುಂದುವರೆದು ಬಂದಿದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರತ್ಯೇಕವಾಗಿ ಹೇಗೆ ಅನಲಾಗ್, ಡಿಜಿಟಲಿಂದ ವರ್ಚುವಲ್ಗೆ ಹೆಂಗೆ ಬರ್ತಾ ಇದ್ದೀವಿ ಅನ್ನೋಂಥದ್ದನ್ನ ಸವಿಸ್ತಾರವಾಗಿ ಇನ್ನೊಮ್ಮೆ ಚರ್ಚೆ ಮಾಡೋಂಥದ್ದಾಗುತ್ತೆ. ಶಿಕ್ಷಣದಲ್ಲಿ ಭಾಳ ವೇಗದಲ್ಲಿ ಏನೆಲ್ಲ ನಿರ್ಣಯಗಳು ತಗೊಂಡು ಸುಧಾರಣೆಗಳನ್ನು, ಈ ಸಮಸ್ಯೆನ ಅವಕಾಶವಾಗಿ ತಗೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಸುಧಾರಣೆಯನ್ನು ಕೊಟ್ಟು ಶಿಕ್ಷಣದಲ್ಲಿ ಬಹಳ ದೊಡ್ಡ ಸುಧಾರಣೆಗಳನ್ನು ತಂದು ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯನ ರೂಪಿಸಿಕೊಳ್ಳಲಿಕ್ಕೆ ಬೇಕಾಗಿರುವಂತ ಎಲ್ಲ. ಇನ್ನು ದ್ವಿತೀಯ PUC ಪರೀಕ್ಷೆ ರದ್ದು ಹಿನ್ನೆಲೆಯಲ್ಲಿ ರೆಗ್ಯುಲರ್ ವಿದ್ಯಾರ್ಥಿಗಳನ್ನ ನೇರವಾಗಿ ಪಾಸ್ ಮಾಡಿ ರಿಪೀಟರ್ಸ್ಗೆ ಪರೀಕ್ಷೆ ನಡೆಸುವುದಾಗಿ ಶಿಕ್ಷಣ ಇಲಾಖೆ ಈಗ ಆದೇಶವನ್ನು ಹೊರಡಿಸಿದೆ. ಈ ಆದೇಶ ವಿರೋಧಿಸಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ದೂರು ಸಲ್ಲಿಕೆಯಾಗಿದೆ. SV ಸಿಂಗ್ರೇಗೌಡ ಪರ ವಕೀಲ RP ಸೋಮಶೇಖರಯ್ಯ ಹಾಗೇನೆ RL ರಂಗಸ್ವಾಮಿ ಅವರಿಂದ ಅರ್ಜಿ ಸಲ್ಲಿಕೆಯಾಗಿದೆ. ರಿಪೀಟರ್ಸ್ 95,000 ವಿದ್ಯಾರ್ಥಿಗಳಿದ್ದಾರೆ. ಹೊಸ ವಿದ್ಯಾರ್ಥಿಗಳಿಗೊಂದು ನ್ಯಾಯ, ರಿಪೀಟರ್ಸ್ಗೆ ಮತ್ತೊಂದು ನ್ಯಾಯನ. ಪರೀಕ್ಷೆ ರದ್ದು ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ರದ್ದು ಮಾಡಿ, ಇಲ್ಲ ಅಂದ್ರೆ ಎಲ್ರಿಗೂ ಪರೀಕ್ಷೆ ನಡೆಸಿ ಅಂತ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಕೊರೋನಾದಿಂದ ಕಂಗೆಟ್ಟಿದ್ದವರಿಗೆ ಮೋದಿ ಕೊಡ್ತಾರಾ ಬಂಪರ್ ಗಿಫ್ಟ್? ದೇಶದ ಆರ್ಥಿಕ ಅಭಿವೃದ್ಧಿಗೆ
ನಾವು ಬೂಸ್ಟ್ ಅಪ್ ಮಾಡ್ತಾರಾ ನೋಡಬೇಕು. ಕೇಂದ್ರ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಘೋಷಣೆಯಾಗುವಂತ ಸಾಧ್ಯತೆ ಇದೆ, ಮತ್ತೆ ಹಲವಾರು ನಿರೀಕ್ಷೆಗಳು ಇದೆ. ಲಾಕ್ಡೌನ್ ಇಂದ ಆರ್ಥಿಕ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿದೆ. ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳಿಗೆ ಈಗ ಬೂಸ್ಟ್ ಅಪ್ ಬೇಕಾಗಿದೆ. ಬಡವರು, ಕಾರ್ಮಿಕರು, ವಲಸಿಗರಿಗೂ ಈಗ ನಮೋ ಗಿಫ್ಟ್ ಸಿಗುತ್ತೆ. ನಿರೀಕ್ಷೆಗಳಂತೂ ಸಾಕಷ್ಟಿದೆ. ಯಾಕಂದ್ರೆ ಮೊದಲನೇ ಅಲೆ ಬಂದಾಗಲೂ ಕೂಡ ಲಾಕ್ಡೌನ್ ಆದಾಗ, ಈ ಆರ್ಥಿಕ ಚಟುವಟಿಕೆ ಎಲ್ಲ ಬಂದಾದಾಗ ಒಂದಿಷ್ಟು ಪುನಶ್ಚೇತನ ಮಾಡಬೇಕು ಅಂತ ಹೇಳ್ಬಿಟ್ಟೆ ಆರ್ಥಿಕ ಪ್ಯಾಕೇಜ್ ಘೋಷಣೆಯಾಗಿತ್ತು ಕೇಂದ್ರ ಸರ್ಕಾರದಿಂದ. ಈಗ ನಾಳೆ ಒಂದು ಮಹತ್ವದ ಸಭೆ ನಡೆಯುತ್ತೆ. ಮೋದಿ ನೇತೃತ್ವದಲ್ಲಿ ಆರ್ಥಿಕ ವ್ಯವಹಾರಗಳ ಸಂಸದೀಯ ಸಮಿತಿ ಜೊತೆ ಚರ್ಚೆ ಮಾಡ್ತಾರೆ. ಸಭೆ ಆದ್ಮೇಲೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡುವಂತ ಸಾಧ್ಯತೆಗಳು ಇದೆ. ಇಲ್ಲಿ ಯಾರ್ಯಾರಿಗೆ ಬಂಪರ್ ಗಿಫ್ಟ್ ಸಿಗುತ್ತೆ ನೋಡಬೇಕು. ಆರ್ಥಿಕ ಅಭಿವೃದ್ಧಿ ಚೇತರಿಕೆಗೆ ನಮೋ ಪ್ಯಾಕೇಜ್ ಪ್ಲಾನ್ ಇದೆ. ಎಂಎಸ್ಎಂಇ ಕ್ಷೇತ್ರಕ್ಕೆ ವಿಶೇಷ ಪ್ಯಾಕೇಜ್ನಲ್ಲಿ ನೆರವು ಘೋಷಣೆ ಮಾಡುವಂತ ಚಾನ್ಸಸ್ ಇದೆ. ಅದರಲ್ಲಿ ನಾನು ಆಗಲೇ ಹೇಳಿದಾಗೆ ಸಣ್ಣ, ಅತಿ ಸಣ್ಣ ಮತ್ತೆ ಮಧ್ಯಮ ಗಾತ್ರದ ಕೈಗಾರಿಕೆಗಳು ಈಗ ಬ್ಯಾಂಕಲ್ಲಿ ಲೋನ್ ಮಾಡಿಬಿಟ್ಟು ಸ್ಟಾರ್ಟ್ಅಪ್ ಅಂತೆಲ್ಲ ಹೇಳಿ ಒಂದು ಕಂಪನಿಗಳನ್ನ ಸ್ಟಾರ್ಟ್ ಮಾಡಿರ್ತಾರೆ. ಕೆಲವರು ಸಣ್ಣ ಒಂದು ಕಂಪನಿ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಅವರಿಗೆಲ್ಲ ತುಂಬ ಸಮಸ್ಯೆ ಆಗಿದೆ. ಕಾಲಕ್ಕೆ ಸರಿಯಾಗಿ EMI ಕಟ್ಟಬೇಕಾಗುತ್ತೆ. ಇವಾಗಂತೂ ಕಂಪನಿಗಳು ಓಪನ್ ಇಲ್ಲ, ಕೆಲಸ ಕಾರ್ಯ ಸರಿಯಾಗಿ ನಡೀತಾ ಇಲ್ಲ ಲಾಕ್ಡೌನ್ ಆದಮೇಲೆ. ಸೊ ಈ ಕಷ್ಟಕರ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ನಮಗೇನಾದರೂ ಆರ್ಥಿಕವಾಗಿ ಪ್ಯಾಕೇಜ್ ಘೋಷಣೆ ಆಗುತ್ತಾ, ಹಣಕಾಸಿನ ನೆರವು ಸಿಗುತ್ತಾ ಅಂತ ಅವ್ರ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ನಾಳೆ ನಿರ್ಮಲಾ ಸೀತಾರಾಮನ್ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಆದ್ಯತೆ ಕೊಟ್ಬಿಟ್ಟು ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಈಗ ಸಣ್ಣ, ಅತಿ ಸಣ್ಣ ಮತ್ತೆ ಮಧ್ಯಮ ಕೈಗಾರಿಕೆಗಳ ಉದ್ಯಮಿಗಳಿಗೆ ಈಗ ಸಾಕಷ್ಟು ಸಾಲ ಮಾಡ್ಕೊಂಡಿದ್ದಾರೆ ಅವರು. ಈಗ ಬ್ಯಾಂಕಿಂದನೂ ಕೂಡ ಅಫ್ಕೋರ್ಸ್ ನೋಟಿಸ್ ಇಶ್ಯೂ ಆಗ್ತಿರುತ್ತೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ EMIಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನ ಕೇಂದ್ರ ಸರ್ಕಾರನೇ ಘೋಷಣೆ ಮಾಡಿತ್ತು. ಸೊ ಈ ಬಾರಿನೂ ಕೂಡ ಅದೇ ಥರ ಏನಾದರೂ ರಿಲೀಫ್ ಸಿಗುತ್ತಾ ನೋಡಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಪ್ರವಾಸೋದ್ಯಮ ಇರ್ಬೋದು, ವಿಮಾನಯಾನ, ಹೋಟೆಲ್ ಕ್ಷೇತ್ರಕ್ಕೂ ನೆರವು ಸಿಗುವಂತ ಚಾನ್ಸಸ್ ಇದೆ, ನೋಡಬೇಕಾಗುತ್ತೆ. ಈಗ ಪ್ರವಾಸೋದ್ಯಮ, ವಿಮಾನಯಾನ, ಹೋಟೆಲ್ ಕ್ಷೇತ್ರ, ಅದ್ರ ಜೊತೆಯಲ್ಲಿ ಬಡವರು, ಕಾರ್ಮಿಕರು, ವಲಸಿಗರಿಗೂ ಕೂಡ ಆರ್ಥಿಕ ಸಹಾಯ ಘೋಷಣೆ ಮಾಡುವಂತ ಚಾನ್ಸಸ್ ಇದೆ. ಎಲ್ಲದಕ್ಕೂ ಉತ್ತರ ನಾಳೆ ಸಿಗುತ್ತೆ. ನಾಳೆ ಮಹತ್ವದ ಸಭೆ ಇದೆ 11:10 ಬೆಳಿಗ್ಗೆ. ಅದಾದ್ಮೇಲೆ ಮಹತ್ವದ ಘೋಷಣೆಯನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ನೋಡೋಣ ಎಷ್ಟು ಗಾತ್ರದ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ, ಅದರಲ್ಲಿ ಯಾರ್ಯಾರಿಗೆ ನೆರವಿನ ಹಸ್ತವನ್ನ, ಆರ್ಥಿಕ ಪ್ಯಾಕೇಜ್ ಅನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತೆ ಅಂತ ನಿರೀಕ್ಷೆ ಅಂತೂ ಹಲವಾರಿದೆ. ಅದರಲ್ಲಿ ಯಾರ್ಯಾರಿಗೆ ಸಿಗುತ್ತೆ ನೋಡೋಣ. ಎಂಡೋಸಲ್ಫಾನ್ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇಲ್ಲ ಸರ್ಕಾರ. ಕೊರೋನಾ ಮಹಾಮಾರಿ ನಡುವೆ ಸರ್ಕಾರ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ. ಎಂಡೋಸಲ್ಫಾನ್ ಪೀಡಿತರಿಗೆ 2 ತಿಂಗಳಿಂದ ಚಿಕಿತ್ಸೆ ಇಲ್ಲ. ಕಾರಣ ಕೇಳಿದ್ರೆ ಕೊರೋನಾ ಅಂತ ಇವಾಗ ನೆಪ ಹೇಳ್ತಾ ಇದ್ದಾರೆ. ಎಂಡೋಸಲ್ಫಾನ್ ಪೀಡಿತರಿಗೆ ಚಿಕಿತ್ಸೆ ಕಾಲಕ್ಕೆ ಸಿಗಬೇಕು. ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನಾವು ಪ್ರತಿ ಬಾರಿ ನ್ಯೂಸ್ 18ನಲ್ಲಿ ಅಭಿಯಾನನೂ ಮಾಡಿದ್ದೀವಿ. ಮತ್ತೆ ಅವ್ರ ಬಗ್ಗೆ ಸಾಕಷ್ಟು ಬಾರಿ ವಿಚಾರಗಳನ್ನ, ಸುದ್ದಿಯನ್ನ ಪ್ರಸ್ತಾಪ ಮಾಡಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ 1900 ಎಂಡೋಸಲ್ಫಾನ್ ಪೀಡಿತರು. ಚಿಕಿತ್ಸೆ ಕೊಡೋದಕ್ಕೆ ಗುತ್ತಿಗೆಯನ್ನ ನೀಡಿದ್ರಲ್ಲ, ಟೆಂಡರ್ ಪಡ್ಕೊಂಡಿದ್ರಲ್ಲ, ಆ ಅವಧಿ ಮುಕ್ತಾಯ ಆಗಿದೆ. ಮಾರ್ಚ್ನಿಂದ ಸಂತ್ರಸ್ತರಿಗೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಸ್ಟಾರ್ಟ್ ವೇಸ್ ಸಂಸ್ಥೆಗೆ ಸರ್ಕಾರ ಗುತ್ತಿಗೆಯನ್ನ ಕೊಟ್ಟಿತ್ತು, ಅವ್ರಿಗೆಲ್ಲ ಚಿಕಿತ್ಸೆ ಕೊಡಬೇಕು ಅಂತ ಹೇಳ್ಬಿಟ್ಟು ಟೆಂಡರ್ ಕೊಟ್ಟಿದ್ರು. ಅದೇ ಗುತ್ತಿಗೆ ಅವಧಿ ಮುಗಿದ್ಬಿಟ್ಟಿದೆ. ಹಾಗಾಗಿ ಈಗ ಗುತ್ತಿಗೆ ಅವಧಿ ಮುಗಿದ ಮೇಲೆ ಮತ್ತೆ ಆ ಗೋಜಿಗೆ ಸರ್ಕಾರ ಹೋಗಿಲ್ಲ, ಅದ್ರ ಬಗ್ಗೆ ಗಮನನೂ ಹರಿಸಿಲ್ಲ. ಪರಿಣಾಮ ನೋಡಿ, ಎಂಡೋಸಲ್ಫಾನ್ ಪೀಡಿತರಿಗೆ 2 ತಿಂಗಳಿಂದ ಚಿಕಿತ್ಸೆ ಸಿಕ್ಕಿಲ್ಲ. ಕಾರಣ ಒಂದು ಕೊರೋನಾ, ಇನ್ನೊಂದು ಟೆಂಡರ್ ಅವಧಿ ಮುಕ್ತಾಯ ಆಗಿದೆ. ಗುತ್ತಿಗೆ ಮುಗಿದ್ರಿಂದ ಮೊಬೈಲ್ ಕ್ಲಿನಿಕ್ ಸೇವೆ ಸ್ಥಗಿತವಾಗಿದೆ. ಗುತ್ತಿಗೆ ಅವಧಿ ಮುಗಿದು 2 ತಿಂಗಳು ಆಗಿದೆ. ಭಾರೀ ತೊಂದರೆಯನ್ನ ಎಂಡೋಸಲ್ಫಾನ್ ಪೀಡಿತರು ಅನುಭವಿಸ್ತಾ ಇದ್ದಾರೆ. ಕೂಡಲೇ ಚಿಕಿತ್ಸೆ ಕೊಡಬೇಕು ಅಂತ ಎಂಡೋಸಲ್ಫಾನ್ ಪೀಡಿತರ ಕುಟುಂಬ ಒತ್ತಾಯವನ್ನ ಮಾಡ್ತಾ ಇದೆ. ಕೊರೋನಾ ಮಹಾಮಾರಿ ನಡುವೆ ಸರ್ಕಾರ ಎಂಡೋಸಲ್ಫಾನ್ ಪೀಡಿತರ ಕಡೆ ಗಮನ ಹರಿಸಿಲ್ಲ. ಪರಿಣಾಮ ನೋಡಿ, 2 ತಿಂಗಳಿಂದ ಈ ಎಂಡೋಸಲ್ಫಾನ್ ಪೀಡಿತರಿಗೆ ಸರಿಯಾದಂತ ಚಿಕಿತ್ಸೆ ಸಿಕ್ಕಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1900 ಪೀಡಿತರು ಇದ್ದಾರೆ. ಕೊರೋನಾ ಮಹಾಮಾರಿ ನಡುವೆ ಸರ್ಕಾರ ಯಾವ ತರ ನಿರ್ಲಕ್ಷ್ಯ ಮಾಡಿದೆ ಅಂದ್ರೆ, ಇಲ್ಲಿ ಟೆಂಡರ್ ಕರೆದಿದ್ರಲ್ಲ, ಅಂದ್ರೆ ಟೆಂಡರ್ ವಹಿಸಿ ಕೊಡಲಾಗಿತ್ತು. ಆ ಟೆಂಡರ್ ಅವಧಿ ಮುಗಿದು ಹೋಗ್ಬಿಟ್ಟಿದೆ. ಗುತ್ತಿಗೆ ಕೊಟ್ಟಂತ ಅವಧಿ ಮುಗಿದು ಹೋಗ್ಬಿಟ್ಟಿದೆ. ಈಗ ಮಾರ್ಚ್ನಿಂದ ಇವರಿಗೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಅಟ್ಲೀಸ್ಟ್ ಈ ಕೊರೋನಾ ಬಂದ ಮೇಲೆ ಯಾವ ತರ ಈ ಟೆಂಡರ್ ಪಡ್ಕೊಂಡವರು ಟ್ರೀಟ್ಮೆಂಟ್ ಕೊಡ್ತಿದ್ರು ಅಂದ್ರೆ, ಮೊಬೈಲ್ ವೆಹಿಕಲ್ ಮೂಲಕ ಈ ಥರ ಅಲ್ಲಿಗೆ ಹೋಗಿ, ಸ್ಥಳಕ್ಕೆ ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಚೆಕಪ್ ಎಲ್ಲ ಮಾಡಿ ಬರ್ತಿದ್ರು. ಬಟ್ ಇವಾಗ ಸರ್ಕಾರ ಅದು ಯಾಕೆ ಗಮನ ಹರಿಸ್ತಿಲ್ಲೋ ಗೊತ್ತಾಗ್ತಾ ಇಲ್ಲ.
ಈಗ 3 ವರ್ಷದಿಂದ ಅವರು ಏನು ಬಂದು ಇಲ್ಲಿ ನೋಡ್ತಿದ್ರು ಎಲ್ಲ ನಮ್ಗೆ ಚಲೋ ಆಗಿತ್ತು. ಈಗ ಮತ್ತೆ ಅವರು ಬಂದ್ ಮಾಡ್ಯಾರ. ಅದಕ್ಕಾಗಿ ಭಾಳ ನಾವು ತೊಂದರೆನಲ್ಲಿದ್ವಿ, ಬಡವರು ನಾವು. ಅದರೊಳಗೆ ನಾವು ನಡೀತಿದ್ವಿ. ಅವರು ಒಂದು ಉಪಕಾರ ಇತ್ತು ನಮಗೆ, ಏನಾದರೂ ಮಾಡಿ ನಮ್ಮ ಉಪಕಾರ ಇದು ನೀವು ಮಾಡಬೇಕು. ಈಗ ಲಾಕ್ಡೌನ್ ಆಗದೆ, ಅದೂ ಬಂದಾಗದೆ, ಇದು ಲಾಕ್ಡೌನ್ ಆಗದೆ ನಮ್ಮ ಕೆಲಸನೂ ಇಲ್ಲ. ಅದರ ಸಲುವಾಗಿ ನಾವು ಇಲ್ಲಿ ಭಾಳ ತೊಂದರೆನಲ್ಲಿ ಇದ್ದೀವಿ. ಅವನಿಗೆ ಹಣನೂ ಬರ್ತಿತ್ತು, ಅದೂ ಬಂದಾಗದೆ, ಹಣನೂ ಬಂದಾಗದೆ 2 ತಿಂಗಳಾಯಿತು ಬಂದಾಯಿತು. ಡಾಕ್ಟರ್ ಹತ್ರ ಎಲ್ಲ ತೋರಿಸಿ ಇದು ಮಾಡಿದ್ವಿ, ಅವರು ಕೊಡ್ತಿದ್ರು ನಮಗೆ, ಭಾಳ ಒಂದು ಹೆಲ್ಪ್ ಆಗ್ತಿತ್ತು. ಈಗ ಅದು ಹೆಲ್ಪ್ನೂ ಬಂದಾಗದೆ. ಅದರ ಸಲುವಾಗಿ ಏನಾದರೂ ನಮ್ಗೆ ಸಹಾಯ ಮಾಡಿದರೆ ಒಳ್ಳೆಯದು ಇತ್ತು. ನೀವು ಈ ನಡುವೆ ಎಂಡೋಸಲ್ಫಾನ್ ಪೀಡಿತರ ಬಗ್ಗೆ ಗಮನ ವಹಿಸಲಾಗಿದೆ, ಶೀಘ್ರವೇ ಚಿಕಿತ್ಸೆ ನೀಡಲಾಗುತ್ತೆ ಅಂತ ಜಿಲ್ಲಾಡಳಿತ ಹೇಳಿದೆ. ಸರ್ಕಾರ ಮಟ್ಟದಿಂದ 3 ಜಿಲ್ಲೆಗೆ ಸೀಮಿತವಾಗುವಂಥ ಒಂದೇ ರೀತಿಯಲ್ಲಿ 1 ಲಕ್ಷದ ಮಿತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಅದು ನಮಗೆ ಸಾಧ್ಯವಾಗುವುದಿಲ್ಲ 1 ಲಕ್ಷದ ಒಳಗಡೆ ಅಂತ ನಾವು ಸರ್ಕಾರಕ್ಕೆ ಈಗಾಗಲೇ ಬರೆದಿದ್ದುಂಟು. ಇದರಿಂದ ಸ್ವಲ್ಪ ಸಮಸ್ಯೆಗಳಾಗಿದ್ದಾವೆ. ಈ ಒಂದು 2 ತಿಂಗಳ ಕಾಲ ಅವರಿಗೆ ಮೆಡಿಸಿನ್ಸ್ ಹೋಗೋದಲ್ಲಿ ಸಮಸ್ಯೆಗಳಾಗಿದ್ದಾವೆ. ಈಗ ನಾವು ಟೆಂಪ್ರರಿಲಿ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ PHCಸ್ಗೆ ಆ ಮೆಡಿಸಿನ್ಸನ್ನು ಕೊಟ್ಟು ನಮ್ಮ ಏನು ಮೊಬೈಲ್ ಟೀಮ್ಸ್ ಮಾಡ್ಕೊಂಡಿದ್ದೀವಿ ಅದರ ಮುಖಾಂತರ ಇವರನ್ನ ಅಡ್ರೆಸ್ ಮಾಡಲಿಕ್ಕೆ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀವಿ. ಇನ್ 1 or 2 days ವಿ ವಿಲ್ ಸೆಟ್ ದಟ್ ಅಪ್. ಬಟ್ ವ್ಯವಸ್ಥಿತವಾಗಿ ಇದ್ರ ಕಂಪ್ಲೀಟ್ ಪ್ರಾಪರ್ ಸೊಲ್ಯೂಷನ್ ಮಾಡಲಿಕ್ಕೆ ನಮ್ಮಲ್ಲಿ ಏನಾದರೂ ಲೋಕಲ್ ಫಂಡ್ಸ್ ಇದೆ ಅಂದರೆ ಇದು ಸುಮಾರು ಜಾಸ್ತಿ ಸಂಖ್ಯೆ ಆಗ್ಬಿಡುತ್ತೆ. ಫೈನಲ್ ಸೊಲ್ಯೂಷನನ್ನು ಹುಡುಕ್ತೀವಿ. ಬಟ್ ಇಮಿಡಿಯೇಟ್ಲಿ ವಿ ವಿಲ್ ಡಿಸ್ಪ್ಯಾಚ್ ಟೀಮ್ಸ್ ಆ್ಯಂಡ್ ಮೆಡಿಸಿನ್ಸ್ ವಿಲ್ ಬಿ ಗಿವನ್ ಟು PHCs. ಇವತ್ತು ನಾಳೆ ಒಳಗಡೆ ಎಲ್ಲರಿಗೂ